ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇವಾಗ ಕಾಲೇಜಿಂದ ಬಂದಳು. ಟೈಮ್ 1:10 ಅಲ್ಲ, 1:15 ಆಗಕ್ಕೆ ಬಂದಿದೆ. ಬಂದ ತಕ್ಷಣ ಮಾವಿನಕಾಯಿ ತಿನ್ನಕತ್ತ ನೋಡ್ರಿ. ಇವಾಗ ಸೀಸನ್ ಅಲ್ಲ, ಆದರೂ ತೋತಾಪುರಿ ಬಂದಿದ್ವು. ಮಾನಣ್ಣ ಕೂಡ ಬಂದಿದ್ದಾವೆ, ತಂದಿದ್ವಿ ನಾವು. ಒಬ್ಬಳೆ ತಿಂತಾ ಇದ್ದಾಳೆ. ಇಲ್ಲ, ಹರ್ಕೊಂಬಂದಿದ್ವಿ. ಹರ್ಕೊಂಬಂದಿದ್ಲು. ನಮ್ಮ ಸೊಂದರ ತಮ್ಮರು ತಂಗಿಯರು ಇಲ್ಲ, ಸ್ಕೂಲಿಗೆ ಹೋಗಿದ್ದಾರೆ. ಅವಳೊಬ್ಬಳೆ ತಿಂತಾಯಿದ್ದಾಳೆ ನೋಡ್ರಿ. ಎಲ್ಲ ಫ್ರೆಂಡ್ಸ್, ನಾನು ನಿನ್ನೆ ಹೇಳಿದೆ ನಮ್ಮ ಅಪ್ಪಾಜಿ ನಮ್ಮ ತಮ್ಮರ ತಂಗಿಯರು ಬರಲಿ ಅಂತ. ಬಂದಮೇಲೆ ಅವ್ರು ತಿಂದರೆ ನನಗೆ ಒಂದು ಓಡ್ ಕೊಡಲಿಲ್ಲ ಅಂತಂದ್ರೆ, ಅದಕ್ಕೆ ಇವತ್ತು ಅವ್ರಿಗೆ ಉಳಿಸ್ಬಾರ್ದು ಅಂತ ನಾನು ಎಲ್ಲ ತಿನ್ನಕತ್ತೀನಿ. ರಿವೆಂಜ್. ಸರಿ, ತಿನ್ನಪ್ಪ. ನಮಗಂತೂ ತಿನ್ನೋಕ್ಕಾಗಲ್ಲ, ನೀನಾರು ತಿನ್ನು. ನೋಡ್ರಿ, ಬಂದು ಮಾವಿನಕಾಯಿ ತಿಂದು ಇವಾಗ ಏನು ಮಾಡ್ತಿದ್ದೀಮ್ಮ? ಮುಖ ಚಕ್ಕಣಕತ್ತೀನಿ. ಬೆಳಿಗ್ಗೆ ಮಾಡಿರೋ ಮೇಕಪ್ ಎಲ್ಲ ಹೊಂಟೋಗಿಲ್ಲ ಅಂತ ಇವಾಗ ಮತ್ತೆ ಮೇಕಪ್ ನೋಡಿ ಫ್ರೆಂಡ್ಸ್. ಅವಳು ಬಿಸಿಲಿಂದ ಬಂದಿರ್ತಾಳಲ್ಲ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಈ ರೀತಿ ಮುಖ ತೊಳಿತಾಳೆ. ಅಕ್ಕಿ ಹಿಟ್ಟು ಅಷ್ಟೇ, ಇದು ಬೇರೆ ಏನಿಲ್ಲ, ಇದರಲ್ಲಿ ಮಿಕ್ಸ್ ಇಲ್ಲ. ಒಣೆ ಅಕ್ಕಿ ಹಿಟ್ಟು, ಇದನ್ನೇ ಅವಳು ಯೂಸ್ ಮಾಡೋದು. ಅವಳಿಗೆ ಪಿಂಪಲ್ಸ್ ಕಲೆ ತುಂಬ ಆಗಿದ್ವು, ಅದಕ್ಕೋಸ್ಕರ ಅವಳು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಕಮ್ಮಿ ಆಗ್ಯಾವ, ಪರವಾಗಿಲ್ಲ. ಇದನ್ನು ಹಚ್ಚಿದಾಗಿಂದ ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಆಗಿದ್ದಾವೆ. ನಾವು ಹಚ್ಚಿದ್ದೀವಿ ಅಂದರೆ ಹಾಲು ಜೊತೆ ಹಚ್ತೀನಿ ನಾನು. ನಮ್ಮದು ಡ್ರೈ ಸ್ಕಿನ್, ಅದಕ್ಕೋಸ್ಕರ ನಾನು ಆಯಲ್ ಇರುತ್ತಲ್ಲ, ಆಯಲ್ ಅಂಶ ಇರುತ್ತೆ ಹಾಲಲ್ಲಿ, ಅದಕ್ಕೋಸ್ಕರ ನಾವು ಸ್ಮೂತಾಗಿ ಕೂಡ ಆಗುತ್ತೆ ಸ್ಕಿನ್ ಅಂತ ಹೇಳ್ಬಿಟ್ಟು ನಾನು ಹಾಲು ಹಾಕಿಬಿಟ್ಟು ಹಚ್ಕೊತೀನಿ. ಇವಳು ನೋಡಿ ಹಂಗೆ ಒಣೆ ಅಕ್ಕಿಟ್ಟು ಹಚ್ಕೊತಾ ಇದ್ದಾಳೆ. ಮುಖ ತೊಳೆದಿರ್ತಾಳಲ್ಲ, ತೇವಾಂಶ ಇರುತ್ತೆ, ಹಂಗೆ ಅಕ್ಕಿ ಹಿಟ್ಟಿಂದ ಸ್ಕ್ರಬ್ ಮಾಡ್ಕೊತಾಳೆ ಈ ರೀತಿ ಕ್ಲೀನಾಗಿ. ಎಷ್ಟೋ ಪಿಂಪಲ್ಸ್ ಕಲೆಗಳೆಲ್ಲ ಹೋಗಿದ್ದಾಳೆ. ಅವಳು ಪಿಂಪಲ್ಸ್ ಆದರೆ ಸುಮ್ಮನಿರಲ್ಲ ಫ್ರೆಂಡ್ಸ್, ಎಲ್ಲ ಹಿಂಗೆ ಜುಟ್ಕೊತಾಳೆ. ಅದಕ್ಕೋಸ್ಕರ ತುಂಬ ಕಲೆ ಆಗಿದ್ವು. ಅದಕ್ಕೋಸ್ಕರ ನೋಡಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಡೈಲಿ 2 ಟೈಮ್ ತೊಳ್ಕೊತಾಳೆ ಅವಳು. ನಿಮಗೇನಾರ ಪಿಂಪಲ್ಸ್ ಕಲೆ ಇದ್ದರೆ ಇದೇ ರೀತಿ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ವಾರ 15 ದಿವಸಕ್ಕೆಲ್ಲ ಗೊತ್ತಾಗುತ್ತೆ. ನಿಮಗೆ ಹೇಗೆ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬಟ್ ನಮಗಂತೂ ರಿಸಲ್ಟು ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನನ್ನ ಮಗಳು ಈ ರೀತಿ ನೋಡಿ ಅಕ್ಕಿ ಹಿಟ್ಟು ಹಚ್ಕೊಂಬಿಟ್ಟು ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊತಿದ್ದಾಳೆ. ಅದು ಒಂದು ಸ್ವಲ್ಪ ರಫ್ ಇರುತ್ತಲ್ಲ ಅಕ್ಕಿ ಹಿಟ್ಟು, ಈ ರೀತಿ ಉಜ್ಕೋಬೇಕು ಕ್ಲೀನಾಗಿ. ಮುಖಕ್ಕೆ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಕ್ಲೀನಾಗಿ ಮಸಾಜ್ ಥರ ಮಾಡ್ಕೋಬೇಕು. ಈಗ ಒಂದು ಟೈಮ್ ಮುಖ ತೊಳ್ಕೊಂಡು ಮತ್ತೆ ಹಚ್ಕೊತಿದ್ದಾಳೆ ನೋಡಿ. ಸುಮ್ಮನೆ ಹೇಳ್ತಿದ್ದಾಳೆ ಏನೇನೋ. ನಮಗೆ ಒಂದು ಸತಿ ಹಚ್ಕೊಳಕ್ಕೇನೆ ಬೇಜಾರು ಅನಿಸುತ್ತೆ, ಅವಳಿಗೆ ಏನು ಬೇಜಾರಾಗಲ್ಲ. ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಅವಳು ಹಚ್ಕೊತಾಳೆ. ಅಂದರೆ ಸ್ಕಿನ್ ಬಗ್ಗೆ ಭಾಳ ಕೇರ್ ತೊಗೊತಾಳೆ ಅವಳು. ನಮ್ಮ ಥರ ಬೇಜಾರು ಮಾಡ್ಕೊಳಲ್ಲ ನೋಡಿ. ಇವಾಗ ಈ ರೀತಿ ಒಂದು ಸ್ಮೂತಾಗಿರೋವಂಥ ಬಟ್ಟೆಯಿಂದ ಮುಖಕ್ಕೆ ಜೋರಾಗಿ ಒರೆಸ್ಕೋಬಾರ್ದು, ಹಿಂಗೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಷ್ಟೇ. ಆ ರೀತಿ ಒರೆಸ್ಕೊಂಡ್ರೆ ಸರಿ ಹೋಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಒತ್ಕೋಬೇಕು, ಹಿಂಗೆ ಅಷ್ಟೇ. ಹಿಂಗೆ ಜೋರಾಗಿ ತಿಕ್ಕೊಂಡ್ಬಿಟ್ಟು ಒರೆಸ್ಕೋಬಾರ್ದು, ಮಾಮೂಲಿ ಹೆಂಗೆ ಒರೆಸ್ಕೊತೀವಿ ಹಂಗೆ. ನೋಡಿ ಅವಳಿಗೆ ಎಷ್ಟೊಂದಿದ್ದು ಸ್ವಲ್ಪ ಕಮ್ಮಿ ಆಗಿದ್ದಾವೆ ಕಲೆಗಳೆಲ್ಲ. ಇದು ರೀಸೆಂಟಾಗಿ ಆಗಿರೋದು, ಚರ್ಮ ಕಿತ್ಕೊಂಡಿತ್ತು, ಅದಕ್ಕೆ ಅದು ಸ್ವಲ್ಪ ಅದಂಗೆ ಉಳ್ಕೊಂಡತಿ. ಇಲ್ಲ, ಟೈಮ್ ಕಳ್ದಂಗೆ ಹೋಗುತ್ತೆ. ನೋಡಿ ಗೈಸ್, ನನ್ನ ಕೂದಲು ತುಂಬ ವೈಟ್ ಆದವೆ. ಬ್ಲ್ಯಾಕ್ ಆಗೋಕ್ಕೆ ಏನಾರು ಒಂದು ಟಿಪ್ಸ್ ಹೇಳಿ ಪ್ಲೀಸ್. ಭಾಳ ವೈಟ್ ಆದವೆ ನನ್ನ ಕೂದಲು. ನಿಮ್ಮ ಹತ್ರ ಏನಾದ್ರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಪ್ಲೀಸ್ ಶೇರ್ ಮೀ. ಮುಗೀತ್ರಿ, ಸಿಂಪಲಾಗಿ ಜುಟ್ಟು ಹಾಕಂತಾಳೆ ನನ್ನ ಮಗಳು. ನೋಡಿ ಈ ಥರ ಇಷ್ಟೇ ನನ್ನ ರೆಡಿ ಆಗೋದು. ಸಿಂಪಲಾಗಿ ಕಾಣಬೇಕು, ಗ್ರ್ಯಾಂಡಾಗಿ. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಮಕ್ಕಳು ಸ್ಕೂಲಿಂದ ಬಂದರು, ಮತ್ತು ಊರಿಗೆ ಹೊಂಟಿದ್ದಾರೆ. ನಮ್ಮ ಮಣಿಕಂಠ ಸ್ಫೂರ್ತಿ ಊರಿಗೆ ಹೊಂಟಿದ್ದಾರೆ ರಜ್ಜು ಜೊತೆಗೆ. ಅಲ್ಲಿ ನಮ್ಮ ಚಿಕ್ಕಮ್ಮ ಇದೆಯಲ್ಲ, ನಮ್ಮ ಯಜಮಾನ್ರ ತಂಗಿ ಏನೋ ಪೂಜೆ ಮಾಡ್ತಾರಂತೆ. ಅವ್ರ ಮಗ ಮಾಲೆ ಹಾಕಿದ್ದಾನೆ ಅಯ್ಯಪ್ಪ ಸ್ವಾಮಿದು. ಇನ್ನೇನು ಹೋಗ್ತಾ ಇದ್ದಾರೆ ಅವ್ರು ಸೋಮವಾರ, ಅದಕ್ಕೋಸ್ಕರ ಪೂಜೆ ಇಟ್ಕೊಂಡವ್ರ ಮನೆಯಲ್ಲಿ. ಅದಕ್ಕೆ ಇವ್ರು ಹೋಗ್ತಾ ಇದ್ದಾರೆ ನೋಡ್ರಿ.
ಮಣಿಕಂಠ ಸ್ಫೂರ್ತಿ ಇಬ್ಬರು ಹೊಂಟಾರ. ಮಧು ಕೂಡ ಕೈ ನೋವು ಮಾಡ್ಕೊಂಡು ಬಂದಿದ್ದಾನೆ. ಬಿದ್ದುಬಿಟ್ಟು ಸ್ಕೂಲಲ್ಲಿ ಏನೋ ತಲೆ ಸುತ್ತು ಬಂತಂತೆ, ಅದಕ್ಕೆ ಬಿದ್ದು ನೋಡಿ ಈ ರೀತಿ ಕೈಯೆಲ್ಲ ಕೆತ್ಕೊಂಡು ಹೋಗಿತ್ತು ಅವನಿಗೆ. ಮತ್ತು ವಾಮಿಟ್ ಕೂಡ ಮಾಡ್ಕೊಂಡಿದ್ದಾನೆ ಅವನು ಸ್ಕೂಲಲ್ಲಿ. ಅದಕ್ಕೆ ನೈಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಅವನಿಗೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಮಲಗಿಸಿದ್ದೇವೆ. ಇನ್ನೇನು ಸ್ಫೂರ್ತಿ ಕೂಡ ಊರಿಗೆ ಹೊಂಟ್ಲು ನೋಡಿ. ಸ್ಫೂರ್ತಿನೂ ಮಣಿಕಂಠನ ಇಬ್ಬರನ್ನೇ ಕರ್ಕೊಂಡು ಹೋಗ್ತಾಯಿತ್ತು. ಸೌಂದರ್ಯ ಬೇರೆ ಕಾಲೇಜ್ ಇದೆಯಲ್ಲ, ಅದಕ್ಕೋಸ್ಕರ ಅವಳು ಹೋಗಲ್ಲ. ಅವರಿಬ್ಬರು ಹೋಗಿ ಬರ್ತಾರೆ ಫ್ರೆಂಡ್ಸು ನೋಡಿ. ಇಲ್ಲಿಂದ ರಜ್ಜಿ ಮನೆಗೆ ಹೋಗಿ ರಜ್ಜಿ ಕರ್ಕೊಂಡು ಹೋಗುತ್ತೆ ಫ್ರೆಂಡ್ಸ್. ನಾವು ಮತ್ತೆ ಸ್ವಲ್ಪ ಮನೆಗೆ ಬಕೆಟ್ ಬೇಕಿತ್ತು, ಬಕೆಟು ಮತ್ತು ಜಗ್ಗು ಒಂದು ಪುಟ್ಟಿ ಬೇಕಿತ್ತು ಫ್ರೆಂಡ್ಸ್, ತಗೊಂಬಂದ್ವಿ. ಇವು 50 ರೂಪಾಯಿ ಒಂದು ಬಕೆಟು ನೋಡಿ, ಇಷ್ಟದವೆ. ಇದು 30 ರೂಪಾಯಿ. ಇದು ಮ್ಯಾಶ್ ಮಾಡೋದು, ಸ್ವಲ್ಪ ಸೊಪ್ಪು ಸಾಂಬಾರು ಏನಾದರೂ ಮ್ಯಾಶ್ ಮಾಡೋಕೆ, ಆಲೂಗಡ್ಡೆ ಬೆಂದಿರೋ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡ್ಬೋದು. ಇದು 30 ರೂಪಾಯಿ. ಇವು 30 ರೂಪಾಯಿ ಒಂದೊಂದು. ಈ ಜಗ್ಗದವಲ್ಲ, ಇವು 30 ರೂಪಾಯಿ ಒಂದೊಂದು. ಇವು 2 ಬಕೆಟ್ 50 ರೂಪಾಯಿ ಒಂದೊಂದು ನೋಡಿ. ಈ ರೀತಿ ಇಷ್ಟು ಚಿಕ್ಕದವೆ, ಅಷ್ಟದವೆ. ಇದೊಂದು ಪುಟ್ಟಿ, ಇದು 50 ರೂಪಾಯಿ. ಈ ಪುಟ್ಟಿನ 50 ರೂಪಾಯಿ. ಮತ್ತು ನೋಡಿ ಇಲ್ಲಿ ಕಿತ್ಲೆ ಹಣ್ಣು ತಂದ್ವಿ. ಕಿತ್ಲೆ ಹಣ್ಣು ಸೀಸನ್ ಐತಲ್ರಿ, ತಿನ್ನಬೇಕು. ಎಲ್ಲ ಸೀಸನಲ್ಲಿ ಎಲ್ಲ ಹಣ್ಣು ತಿನ್ನಬೇಕು. 50 ರೂಪಾಯಿ ಕೆಜಿ ಇದು 2 ಕೆಜಿ ತಂದ್ವಿ ನೋಡಿ. ಈ ರೀತಿ ಚೆನ್ನಾಗಿದೆ ಹಣ್ಣು ನೋಡಿ. ಬಾಳೆಹಣ್ಣು ಅಷ್ಟೇ, ಯಾಕೆ ರೇಟ್ ಕಮ್ಮಿ ಆಗೈತಿ. 50 ರೂಪಾಯಿ 60 ರೂಪಾಯಿ ಡಜನ್ ಇರ್ತಿತ್ತು, 25 ರೂಪಾಯಿ ಡಜನ್ ನೋಡಿ. ಅಂದರೆ ಸ್ವಲ್ಪ ಚಿಕ್ಕ ಸೈಜ್ ಇದೆ ಹಣ್ಣು. ಇದೇ ಹಣ್ಣು ಕೆಲವೊಂದು ಸಲ ಪೂಜೆ ತರಕ್ಕೆ ಹೋಗ್ತೀವಲ್ಲ, ಭಾಳ ರೇಟ್ ಇರುತ್ತೆ. 50-60 ರೂಪಾಯಿ ಡಜನ್ ಇರುತ್ತೆ. 2 ಡಜನ್ 5 ರೂಪಾಯಿ, ಅಲ್ಲ 25 ರೂಪಾಯಿ ಡಜನ್, 50 ರೂಪಾಯಿ 2 ಡಜನ್ ತಂದಿವಿ. ನೋಡಿ ಫ್ರೆಂಡ್ಸ್, ಈಲಾಗ 2 ದಿನದಾಗಿರುತ್ತೆ. ಇಲ್ಲಿ ನನ್ನ ಮಗಳು ಕೂಡ ಕಾಲೇಜಿಂದ ಬಂದುಬಿಟ್ಟು ಯಾಕೆ ಒಂದು ಸ್ವಲ್ಪ ತಲೆ ನೋಯ್ತೈತೆ ಅಂತೇಳಿ ಮಲಗಿದ್ಲು. ಮತ್ತು ನನಗೆ ಟೀ ಮಾಡಿಕೊಡು ಅಂದ್ಲು. ನಾನು ಕಿತ್ಲೆ ಹಣ್ಣು ಕೊಟ್ಟಿನಿ ನೋಡಿ ಫ್ರೆಂಡ್ಸ್ ಕೈಯಲ್ಲಿ. ಇನ್ನೂ ತಿಂತೆ ಇಲ್ಲ ಅವಳು, ಇಟ್ಕೊಂಡು ಮಲ್ಕೊಂಡಿದ್ದಾಳೆ. ನಮ್ಮಮ್ಮ ಮಹಾಭಾರತ ನೋಡ್ತಿದ್ದಾರೆ ಫ್ರೆಂಡ್ಸ್. ಮಹಾಭಾರತ ನನ್ನ ಮಗಳಿಗೆ ನಮ್ಮಮ್ಮನಿಗೆ ತುಂಬ ಇಷ್ಟ. ನನ್ನ ದೊಡ್ಡ ಮಗಳಿಗೆ ಮಹಾಭಾರತ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದು ಮುಗಿದ್ರು ಕೂಡ ಮತ್ತೆ ಹಾಕೊಂಡು ನೋಡ್ತಾ ಇದ್ದಾಳೆ. 2 ಸಲ ನೋಡಿದೆ ನೋಡ್ರಿ, ಇದು 3ನೇ ಸಲ ನೋಡ್ತಾ ಇರೋದು. ಅಮ್ಮ ಕೂಡ ಊರಿಂದ ಬಂದಿತ್ತು, ತಲೆ ನೋಯ್ತಿತ್ತು ಅಂತ ಅವ್ರಿಗೂ ಕೂಡ ಸುಮ್ಮನೆ ಕುಂತಿದ್ರು. ಅವರು ಕೂಡ ಸಪ್ಪಗೆ ಪಾಪ ನೋಡಿ. ಇವಾಗ ನೆಕ್ಸ್ಟು ಬಟ್ಟೆ ಒಣಗಾಕಿದ್ವಿ, ಮಳೆ ಮಾಡಿ ಕೂಡ ಆಗಿದೆ. ಯಾಕೋ ವಾತಾವರಣನೇ ಚೆನ್ನಾಗಿಲ್ಲ, ಎಲ್ಲ ಮಾಡಿ ಮುಚ್ಕೊಂಡ್ಬಿಟ್ಟಿದೆ. ಇಲ್ಲಿ ನನ್ನ ಮಗ ಕೂಡ ಆಟ ಆಡ್ತಾಯಿದ್ದಾನೆ, ಅವನು ಕೂಡ ಊರಿಂದ ಬಂದು ಆಟ ಆಡ್ತಿದ್ದಾನೆ ನೋಡಿ. ನಾವು ಒಂದೇ ವಿಡಿಯೋದಲ್ಲೇ 2 ದಿನದ ಹಾಕಿನಲ್ಲ, ಅದಕ್ಕೋಸ್ಕರ ಊರಿಗೆ ಹೋಗಿದ್ದು ಬಂದಿದ್ದು 2 ಇದೆ ಫ್ರೆಂಡ್ಸ್ ಇದೆ ಈ ವಿಡಿಯೋದಲ್ಲಿ. ಮತ್ತು ನಾವು ಸ್ವಲ್ಪ ಆರಾಮ್ಸಿ ಚೇರ್ ಬೇಕಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಆರಾಮ್ಸಿ ಚೇರ್ ತಂದ್ವಿ 2. ಇವು ಬಂದುಬಿಟ್ಟು 700 ರೂಪಾಯಿ ಒಂದು ನೋಡಿ ಫ್ರೆಂಡ್ಸ್ ಚೇರು. 1400 ರೂಪಾಯಿಗೆ ಜೋಡಿ ಇವು. ಅಷ್ಟು ತಂದ್ವಿ ನಾವು, 2 ತಂದ್ವಿ. ಮತ್ತು ಒಂದೇ ಏನು ತಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು 2 ತಂದ್ವಿ. ಒಂದೇ ಬೇಕಿತ್ತು, ಇನ್ನು ನೆಕ್ಸ್ಟ್ ಬೇರೆ ಚೇರ್ ಕೂಡ ನೋಡಿ ಫ್ರೆಂಡ್ಸ್. ಈಗ ಒಂದೇ ಚೇರ್ ಏನು ತರೋದು ಅಂತ ಹೇಳ್ಬಿಟ್ಟು 2 ತಂದ್ವಿ ಜೋಡಿ. ಇನ್ನು 4 ಚೇರ್ ಇದ್ದಾವೆ, ಅವನ್ನೇ ನಾವು ಯೂಸ್ ಮಾಡ್ತಿಲ್ಲ. ಆದರೆ ಇದು ಸ್ವಲ್ಪ ಬೆನ್ನು ಇದೆ, ಅದಕ್ಕೋಸ್ಕರ ಇದು ಆರಾಮ್ಸಿ ಚೇರ್ ಇರಲಿ, ಸ್ವಲ್ಪ ಕೂತ್ಕೊಂಡ್ರೆ ಬೆನ್ನು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆರಾಮ್ಸಿ ಚೇರ್ ತಂದ್ವಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೈತೆ ಫ್ರೆಂಡ್ಸ್. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಮತ್ತು ಇನ್ಯಾವ ರೀತಿ ವಿಡಿಯೋ ಬೇಕಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್.